ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಎಲ್ಲರಿಗೂ ನಮಸ್ಕಾರ. ನನಗೆ ಈ ರೀತಿ ಇನ್ನೊಬ್ಬರ ಋಣದಲ್ಲಿ ಬದುಕೋಕೆ ಇಷ್ಟ ಇಲ್ಲ. ನನ್ನ ಸಮಸ್ಯೆ ನನ್ನ ಜೊತೆನೇ ಇರಲಿ, ನನ್ನಿಂದ ಯಾರಿಗೂ ತೊಂದರೆ ಆಗಬಾರ್ದು. ಕಾರಣಾಂತರಗಳಿಂದ ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ದಯವಿಟ್ಟು ನನ್ನ ಮಗು ಅಕುಲ್ನ ಈ ಮನೆ ಮಗು ಥರ ನೋಡ್ಕೊಳ್ಳಿ. ನನ್ನನ್ನು ಯಾರು ಹುಡ್ಕೋ ವ್ಯರ್ಥ ಪ್ರಯತ್ನ ಮಾಡಬೇಡಿ. ಮತ್ತೆ ನಾನು ಯಾರ ಕೈಗೂ ಸಿಗೋದಿಲ್ಲ. ನಿಮ್ಮ ಪ್ರೀತಿ ಸ್ನೇಹಕ್ಕೆ ನಾನು ಸದಾ ಚಿರಋಣಿ. ಇಂತಿ ನಿಮ್ಮ ಪ್ರೀತಿಯ ಅಂಕಿತಾ. ದೇವ್ರೆ, ನಾನು ಯಾವತ್ತೂ ಯಾವುದೇ ಪರಿಸ್ಥಿತಿ ಇದ್ದರೂ ನಿನ್ನನ್ನೇನು ಕೇಳ್ಕೊಂಡಿಲ್ಲ. ಆದರೆ ಇವತ್ತು ನಾನು ನಿನಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ನಾನು ಅನಾಥೆಯಾಗಿ ಬದುಕಿದ ಹಾಗೆ ನನ್ನ ಮಗುನ ದಯವಿಟ್ಟು ಅನಾಥನಾಗಿ ಮಾಡಬೇಡ. ನಿನ್ನ ಆಶೀರ್ವಾದ ಸದಾ ಅವನ ಮೇಲಿರಲಿ. ಕರ್ಣ, ಏನು ಲಾಂಗ್ ರೈಡ್ ಕರ್ಕೊಂಡು ಹೋಗ್ತಿದ್ಯಾ? ಅದರ ಜೊತೆ ನಿನಗೊಂದು ಸರ್ಪ್ರೈಸ್ ಕೂಡ ಇದೆ. ಸರ್ಪ್ರೈಸಾ? ಏನದು? ಅರೆ, ಸರ್ಪ್ರೈಸ್ ಅಂತ ಹೇಳ್ತಾ ಇದ್ದೀನಿ, ಮತ್ತೆ ಕೇಳ್ತಾ ಇದೀಯಾ? ನಾನೇ ಗೆಸ್ ಮಾಡ್ಲಾ? ಸಾಧ್ಯನೇ ಇಲ್ಲ ಸುಬ್ಬಿ. ನೀನೇನಾದ್ರೂ ಹೇಳ್ಬಿಟ್ರೆ ನೀನ್ ಹೇಳಿದ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ, ನೀನ್ ಕೇಳಿದ್ ಕೊಡಿಸ್ತೀನಿ. ಓಕೆ, ನಂದಿ ಬೆಟ್ಟಕ್ಕೆ ಹೋಗ್ಬೇಕು ಅಂತ ಹೇಳ್ತಿದ್ನಲ್ಲ, ಅಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಇಲ್ಲ. ಬೆಂಗಳೂರಿಗೆ ಶಾಪಿಂಗ್ ಕರ್ಕೊಂಡು ಹೋಗ್ತಿದ್ಯಾ? ಹಾ, ಸೋಮೇಶ್ವರನ್ ಜಾತ್ರೆಗೆ? ಹಾ ಇಲ್ಲ. ಹಾ, ಅಪ್ಪನ್ ಬರ್ಡೇ ಬರ್ತಿದ್ಯಲ್ಲ, ಅವ್ರಿಗೆ ಗಿಫ್ಟ್ ಕೊಡೋದಕ್ಕೆ ಕರ್ಕೊಂಡು ಹೋಗ್ತಿದ್ಯಾ? ಅದು ಗೊತ್ತಾಗ್ತಾ ಇರೋದೇ ಈಗ ನಿನ್ನಿಂದ. ಗೊತ್ತಾಗ್ತಿಲ್ಲ, ಏನಾದ್ರೂ ಕ್ಲೂ ಕೊಡು. ಸರಿ, ಅದು ನಿನಗೆ ಸಂಬಂಧಪಟ್ಟ ವಿಷಯ. ನನ್ಗೇನಾದ್ರೂ ಗೋಲ್ಡ್ ಜ್ಯುವೆಲ್ರಿ ಕೊಡ್ಸೋದಕ್ಕೆ ಕರ್ಕೊಂಡು ಹೋಗ್ತಿದ್ಯಾ? ನೀನೇ ನನ್ನ ಚಿನ್ನ, ಇನ್ನು ನಿನಗ್ ಬೇರೆ ಚಿನ್ನನಾ? ಎಲ್ಲ ಹುಡುಗರು ಕಾಮನ್ ಆಗಿ ಹೊಡೆಯೋ ಡೈಲಾಗ್ ಅದು. ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಹೇಳು? ಸುಬ್ಬಿ, ಸುಮ್ನೆ ನನ್ ಜೊತೆ ಖುಷಿ ಖುಷಿಯಾಗಿ ಬಾ. ಇನ್ನು ಸ್ವಲ್ಪತ್ತಿಗೆ ನಿನಗೇ ಗೊತ್ತಾಗತ್ತೆ ಏನ್ ಸರ್ಪ್ರೈಸ್ ಅಂತ. ಸರಿ. ಮುನೇಂದ್ರ, ನಕುಲ, ರಾಜೇಶ್ವರಿ, ಎಲ್ಲಿದ್ದೀರಿ? ಎಲ್ಲ ಬನ್ನಿ.
ಯಾಕಮ್ಮ ಏನಾಯ್ತು? ಅಂಕಿತಾ ಮನೆ ಬಿಟ್ಟು ಹೋಗಿದ್ದಾಳೆ ಕಣೋ. ಏನಮ್ಮ ಹೇಳ್ತಾ ಇದೀಯಾ? ಹೌದು ಕಣೋ, ನಾನ್ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಪತ್ರ ಬರೆದಿಟ್ಟು ಅಕುಲ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿದಾಳೆ. ತೋರ್ಸು. ಅಪ್ಪ ಒಂದು ನಿಮಿಷ ಕೊಡಿಲಿ. ಶಿಟ್, ಇವಳಾಗೆ ಇಂಥ ಕೆಲಸ ಮಾಡಿದ್ಲು? ಮುನೇಂದ್ರ, ಅವಳು ತುಂಬಾ ದೂರ ಹೋಗಿರಕ್ ಸಾಧ್ಯ ಇಲ್ಲ. ಇಲ್ಲೇ ಎಲ್ಲೋ ಹತ್ರದಲ್ಲಿ ಇರ್ತಾಳೆ. ಬೇಗ ನಮ್ಮ ಹುಡುಗರನ್ನ ಕಳಿಸಿ ಹುಡುಕ್ಸು. ಅಯ್ಯೋ, ಹೋದ್ರೆ ಹೋಗ್ತಾಳೆ ಬಿಡಿ ಮಾವ. ಹೇಗೂ ಪೀಡೆ ತೊಲಗ್ತಲ್ಲ, ಮತ್ತ್ಯಾಕೆ ಹುಡ್ಕಕ್ ಹೋಗ್ತೀರಾ? ಏಯ್, ಅವಳು ಹೋದ್ರೆ ಏನಾಯ್ತು? ಅಳ್ಬೇಡ. ಇಲ್ಲ, ಅವಳ ಮಗ ಇಲ್ವಾ? ಅಳ್ಬೇಡ್ವೋ. ಅಜ್ಜಿ, ನೀವ್ಯಾಕೆ ಕೂಗಿದ್ರೆ? ಇವ್ನು ಮಲಗಿದ್ದ, ನೀವು ಕೂಗಿದ ಶಬ್ದ ಕೇಳಿ ಎದ್ಬಿಟ್ಟ. ಹೌದು, ಅಂಕಿತ ಎಲ್ಲಿ? ಪದ್ಮಿನಿ, ಅಂಕಿತ ಚೀಟಿ ಬರೆದಿಟ್ಟು ಮನೆ ಬಿಟ್ಟು ಹೊರಟೋಗಿದ್ದಾಳೆ. ಹಾ, ಏನ್ ಹೇಳ್ತಿದ್ದೀರ ನಕುಲ್? ಯಾಕಂತೆ? ಅವ್ರು ಯಾಕೆ ಹೀಗೆ ಮಾಡಿದ್ರು? ಪದ್ಮಿನಿ, ಸ್ವಲ್ಪ ಸಿಚುವೇಶನ್ ಅರ್ಥ ಮಾಡ್ಕೋ. ಕಂದ, ಅಳ್ಬೇಡ ಕಣೋ. ಇಲ್ಲೋಡ, ಅಳ್ಬೇಡ. ಅಮ್ಮ ಇಲ್ಲೇ ಎಲ್ಲೋ ಹೊರಗಡೆ ಹೋಗಿದ್ದಾಳೆ, ಬಂದ್ಬಿಡ್ತಾಳೆ. ಪದ್ಮಿನಿ, ಅವನ್ನ ಕರ್ಕೊಂಡು ಹೋಗಿ ಏನಾದ್ರೂ ತಿನ್ನಕ್ಕೆ ಸರಿ ತಾತ, ಬಾ ಕಂದ, ಬಾ. ಕಂದ, ಇಲ್ಲಿ ನೋಡು, ನೀನ್ ಸುಮ್ಮನೆ ಇದ್ರೆ ನಾನು ಈಗ ಚಾಕ್ಲೇಟ್ ಕೊಡ್ತೀನಿ. ಅಳ್ಬಾರ್ದು, ಆಯ್ತಾ? ಮುನೇಂದ್ರ, ಈಗ ತಡ ಮಾಡೋದು ಬೇಡ. ಇಮ್ಮಿಡಿಯೇಟ್ ಆಗಿ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡು. ಹುಡುಗರನ್ನ ಬಿಟ್ಟು ಹುಡುಕ್ಸೋ. ಸರಿಯಪ್ಪ. ಏ ರಾಜೇಶ್ವರಿ, ನೀನೇನಾದ್ರೂ ಅವಳಿಗೆ ಬೈದ್ಯಾ? ನನ್ಗನ್ನಿಸ್ತಿದೆ ನಿಂದೆ ಏನೋ ಕಿತಾಪತಿ ಇರ್ಬೇಕು ಅಂತ.